ರಾಜೀನಾಮೆ ಅಂಗೀಕಾರ ಆಗಿದೆ. ಸಚಿವ ರಾಜಣ್ಣ ಅವರ ರಾಜೀನಾಮೆ ಅಂಗೀಕಾರ ಆಗಿದೆ. ಇನ್ನು ಮುಂದೆ ಮಾಜಿ ಆಗ್ತಾರೆ. ಸಿಎಂ ಡಿಸಿಎಂ ಸಭೆಗೆ ವೆಂಕಟೇಶಯ್ಯ ಅವರು ಬರ್ತಾರೆ. ನಾನು ಹೌದು ರಾಜೀನಾಮೆ ಪತ್ರವನ್ನು ಸ್ವೀಕರಿಸಿದ್ದಾಗಿ ಹೇಳ್ತಾರೆ, ಗಮನಕ್ಕೆ ತರ್ತಾರೆ. ಈಗ ರಾಜೀನಾಮೆ ಅಧಿಕೃತವಾಗಿ ಅಂಗೀಕಾರ ಆಗಿದೆ. ಇಲ್ಲಿವರೆಗೆ ಕೇವಲ ಮುಖ್ಯಮಂತ್ರಿಗಳಿಗೆ ರಾಜೀನಾಮೆ ಪತ್ರವನ್ನು ಕೊಟ್ಟಿದ್ರು ಅಷ್ಟೇ. ಈಗ ಅಧಿಕೃತವಾಗಿ ಕೆಎನ್ ರಾಜಣ್ಣ ರಾಜೀನಾಮೆ ಅಂಗೀಕಾರ ಆಗಿದೆ. ಇನ್ನು ಮುಂದೆ ಕೆಎನ್ ರಾಜಣ್ಣ ಮಾಜಿ ಸಚಿವ ಕೆಎನ್ ರಾಜಣ್ಣ ಆಗ್ತಾರೆ. ಅಧಿಕೃತವಾಗಿ ರಾಜೀನಾಮೆ ಅಂಗೀಕಾರ ಆಗಿದೆ. ಇದೊಂದು ಪ್ರಶ್ನೆ ಇತ್ತು. ಮುಖ್ಯಮಂತ್ರಿಗಳ ಪರವಾಗಿದ್ದಾರೆ ರಾಜಣ್ಣ. ಮುಖ್ಯಮಂತ್ರಿಗಳು ರಾಜೀನಾಮೆಯನ್ನು ಹಿಂಪಡಿ ಅಂತ ಏನಾದರೂ ಹೇಳ್ಬೋದಾ ಅಥವಾ ಮನವೊಲಿಸಬಹುದಾ? ಈ ಥರದ್ದಿತ್ತು. ಆದರೆ ಹೈಕಮಾಂಡ್ ಆದೇಶದ ಮೇರೆಗೆ ಈ ರಾಜೀನಾಮೆಯನ್ನು ಕೊಟ್ಟಿರೋದು. ಹಾಗಾಗಿ ಹೈಕಮಾಂಡ್ ಮುಖ್ಯಮಂತ್ರಿಗಳಿಗೂ ಕೂಡ ತಿಳಿಸಿರುತ್ತೆ. ಮುಖ್ಯಮಂತ್ರಿಗಳು ರಾಜೀನಾಮೆ ಪತ್ರವನ್ನ ಅಂಗೀಕಾರ ಮಾಡಿದ್ದಾರೆ. ಕೆಎನ್ ರಾಜಣ್ಣ ಅಧಿಕೃತವಾಗಿ ರಾಜೀನಾಮೆ ಸಲ್ಲಿಸಿದ್ದಾರೆ. ಮತಗಳ್ಳತನ ಈ ಆರೋಪಕ್ಕೆ ಸಂಬಂಧಪಟ್ಟ ಹಾಗೆ ಮಾತನಾಡಿದ್ರು ರಾಜಣ್ಣ. ಕೇವಲ ಇದು ಮಾತ್ರ ಅಲ್ಲ, ಈ ಹಿಂದೆ ಅವರು ಕೊಟ್ಟಂತ ಅನೇಕ ಹೇಳಿಕೆಗಳು ಇವತ್ತು ಅವರಿಗೆ ಮುಳುವಾಗಿದೆ. ಅವರಿವತ್ತು ಸಚಿವ ಸ್ಥಾನದಿಂದ ಕೆಳಗಿಳಿಯುವಂತೆ ಆಗಿದೆ. ಅನೇಕ ಹೇಳಿಕೆಗಳು, ಸರ್ಕಾರಕ್ಕೆ ಮುಜುಗರ ತರುವಂತಹ ಹೇಳಿಕೆಗಳು, ಹೈಕಮಾಂಡ್ಗೆ ಮುಜುಗರ ಉಂಟು ಮಾಡುವಂತಹ ಹೇಳಿಕೆಗಳು, ಈ ಹೇಳಿಕೆಗಳು ಅವರಿಗೆ ಇವತ್ತು ಮುಳ್ಳಾಗಿದೆ. ಅವರ ಪುತ್ರ MLC ರಾಜೇಂದ್ರ ಓಡಾಡ್ತಾ ಇದ್ರು, ಮುಖ್ಯಮಂತ್ರಿಗಳ ಹತ್ರ ಮಾತಾಡ್ತೀನಿ ಅಂತ ಹೇಳಿದ್ರು, ಆದರೂ ಕೂಡ ಸಾಧ್ಯವಾಗಲಿಲ್ಲ. ರಾಜೀನಾಮೆ ಅಧಿಕೃತವಾಗಿ ಅಂಗೀಕಾರ ಆಗಿದೆ. ಇದು ಹೈಕಮಾಂಡ್ನ ಆದೇಶ, ಹೈಕಮಾಂಡ್ ಹೇಳಿರೋದು. ಹಾಗಾಗಿ ಯಾರ ಮರ್ಜಿಗೂ ಕೂಡ ಮುಖ್ಯಮಂತ್ರಿಗಳು ಒಳಗಾಗೋ ಹಾಗೂ ಇಲ್ಲ. ಮುಖ್ಯಮಂತ್ರಿಗಳ PS ಗೆ ರಾಜೀನಾಮೆ ಪತ್ರವನ್ನು ಕೊಟ್ಟಿದ್ರು ರಾಜಣ್ಣ. ಪತ್ರ ಬಂದಿದೆ ಅಂತ ಹೇಳಿ ಮುಖ್ಯಮಂತ್ರಿಗಳಿಗೆ PS ಹೋಗಿ ಹೇಳ್ತಾರೆ. ಅದಾದ ನಂತರ ಮುಖ್ಯಮಂತ್ರಿಗಳು ಅಂಗೀಕಾರ ಮಾಡ್ತಾರೆ. ಸೊ ಫೈನಲಿ ರಾಜಣ್ಣ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. ರಾಜೀನಾಮೆ ಅಂಗೀಕಾರ ಆಗಿದೆ. ಇನ್ನು ರಾಜಣ್ಣ ಅವರು ಏನು ಹೇಳ್ತಾರೆ ಅಂತ ನೋಡಬೇಕು. ಅಧಿವೇಶನದಲ್ಲಿದ್ದರು, ಅಧಿವೇಶನದ ಸಂದರ್ಭದಲ್ಲಿ ಚರ್ಚೆ ಆಯಿತು. ರಾಜಣ್ಣ ಅವರ ಬಳಿಗೆ ಬಿಜೆಪಿಯ ಅನೇಕ ನಾಯಕರು ಬಂದರು. ಸಾಕಷ್ಟು ಹೈಡ್ರಾಮಾ ಆಯಿತು. ಇವತ್ತು ಪ್ರಾರಂಭ ಅಧಿವೇಶನ ಪ್ರಾರಂಭದ ದಿನ ಈ ಥರದ ಗೊಂದಲ ಬೇಡ ಅಂಥೇಳಿ ಮುಖ್ಯಮಂತ್ರಿಗಳಿಗೂ ಇರಬಹುದು. ಅವರು ಯೋಚನೆಯನ್ನು ಮಾಡಿರಬಹುದು. ಮುಖ್ಯಮಂತ್ರಿಗಳು ಹೈಕಮಾಂಡ್ ಮನವೊಲಿಸುವ ಕೆಲಸವನ್ನು ಮಾಡಿರಬಹುದು. ಆದರೆ ಸಾಧ್ಯ ಆಗಲಿಲ್ಲ. ಪ್ರಮುಖ ಕಾರಣ ಈ ಮತಗಳ್ಳತನದ ಆರೋಪ ಏನಿತ್ತು, ಇದರ ಪರವಾಗಿ ಮಾತಾಡಿದ್ರು. ನಮ್ಮಲ್ಲೂ ಆಗಿದೆ ರೀ ಅಂತ ಹೇಳಿದರು. ಉಡಾಫೆಯಾಗಿ ಮಾತಾಡಿದರು. ಕಾಂಗ್ರೆಸ್ಗೆ ಮುಜುಗರ ತರುವ ರೀತಿಯಲ್ಲಿ ಮಾತನಾಡಿದರು. ಇದೇ ಮೂಲ ಕಾರಣ. ಅದರ ಜೊತೆಗೆ ಈ ಹಿಂದಿನ ಹೇಳಿಕೆಗಳು ಎಲ್ಲವೂ ಕೂಡ ಸೇರ್ಕೊಂಡಿದ್ದು. ಈಗ ಅಧಿಕೃತವಾಗಿ ರಾಜೀನಾಮೆ ಅಂಗೀಕಾರ ಆಗಿದೆ. ಮಾಜಿ ಸಚಿವ ಕೆಎನ್ ರಾಜಣ್ಣ ಆಗಿದ್ದಾರೆ. ಕಾಂಗ್ರೆಸ್ನ ಹಿರಿಯ ನಾಯಕ, ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಬಣದಲ್ಲಿ ಗುರುತಿಸಿಕೊಂಡಿದ್ದಂಥ ಪ್ರಬಲ ನಾಯಕ DCM DK ಶಿವಕುಮಾರ್ ಅವರಿಗೆ ಪ್ರತಿ ಬಾರಿನೂ ಕೌಂಟರ್ ಕೊಡ್ತಾ ಇದ್ರು. ಪದೇ ಪದೇ ಕೌಂಟರ್ ಕೊಡ್ತಾ ಇದ್ರು. 4-5 ಜನ DCM ಆಗಬೇಕು ಅಂತ ಹೇಳ್ತಾ ಇದ್ರು. ಇಷ್ಟೆಲ್ಲ ಹೇಳ್ತಾ ಇದ್ದಂಥವರು, ತಮ್ಮ ಪಕ್ಷದ ಬಗ್ಗೆಯೇ ವಿಮರ್ಶೆ ಮಾಡ್ತಾ ಇದ್ದಂಥವರು ಈಗ ತಮ್ಮ ಸಚಿವ ಸ್ಥಾನವನ್ನು ಕಳ್ಕೊಂಡಿದ್ದಾರೆ. ಮಾಜಿ ಸಚಿವರಾಗಿದ್ದಾರೆ. ಕಾರಣ ಅವರ ವಾಚಾಳಿತನ, ಅವರ ಮಾತುಗಳು. ಈ ಹಿಂದೆ ಸುರ್ಜೇವಾಲಾ ಅವರು ಬರ್ತಾರೆ ರಾಜ್ಯಕ್ಕೆ, ಬಂದು ಮಾತಾಡ್ತಾರೆ. ಮಾತಾಡಿದ್ರೂ ಕೂಡ ಅದೇ ತರದ ಆರೋಪಗಳನ್ನು ಮಾಡೋದಕ್ಕೆ ಶುರು ಹಚ್ಕೊಂಡಿದ್ರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.